ಒಂದನೇ ತರಗತಿಯ ನನ್ನ ಮುದ್ದು ಮುದ್ದು ಪುಟಾಣಿಗಳಿಗೆ ನನ್ನ ಶುಭ ಹಾರೈಕೆಗಳು. ನಾವೀಗ ಈ ವಿಡಿಯೋದಲ್ಲಿ 1ನೇ ತರಗತಿಯ ಕನ್ನಡ ಭಾಷೆಯ 2ನೇ ಮೈಲಿಗಲ್ಲಿನಲ್ಲಿರುವ ಅಕ್ಷರಗಳನ್ನು ಕಲಿಯೋಣ. ಜ, ವ, ಮ, ಬ, ನ ಈ ಅಕ್ಷರಗಳನ್ನು ಕಲಿಯುತ್ತಾ ರೂಢಿ ಮಾಡುತ್ತಾ ಹಾಗೆ ಈ ಅಕ್ಷರಗಳಿಂದ ಉಂಟಾಗುವ ಪದಗಳನ್ನು ಓದಿ ಬರೆಯುವ ಹಾಗೂ ರೂಢಿ ಮಾಡುವುದನ್ನು ಕಲಿಯೋಣ. ಹಾಗೆ ಸರಳ ವಾಕ್ಯಗಳನ್ನು ಸಹ ಕಲಿಯೋಣ. ಓಕೆನಾ? ಎಲ್ಲರೂ ರೆಡಿದಿರ್ತಾನೆ? ಓಕೆ. ಮೊದಲಿಗೆ ಕೆಲವೊಂದು 4 ಚಿತ್ರಗಳನ್ನು ಪರಿಚಯ ಮಾಡಿಕೊಡ್ತಾ ಇದ್ದೇನೆ. ಮೊದಲನೆಯ ಚಿತ್ರ ಏನಿರಬಹುದು? ಇದು ಜನ. ಓಕೆ. ನೆಕ್ಸ್ಟ್ ನಗ. ನಗ ಅಂದ್ರೆ ಆಭರಣ ಅಂಥೇಳಿ ಕರಿತೀವಿ. ನೆಕ್ಸ್ಟ್ ಇದು ಮರದ ಚಿತ್ರ. ನೀವೆಲ್ಲರೂ ನಮ್ಮ ಸುತ್ತಮುತ್ತಲಿರುವ ಮರಗಳನ್ನು ನೋಡಿದಿರಿ. ಇದು ಮರದ ಚಿತ್ರ. ಇದೇನಂದ್ರೆ ಇದು ಬಸವನ ಚಿತ್ರ. ಬಸವ. ಹಾಗಾದರೆ ಈ 4 ಚಿತ್ರಗಳನ್ನು ನಿಮಗೆ ಪರಿಚಯ ಮಾಡಿಕೊಟ್ಟಿದ್ದೇನೆ. ಈಗ ಈ ಚಿತ್ರಗಳನ್ನು ಮತ್ತೊಮ್ಮೆ ನಾನು ನಿಮಗೆ ತೋರಿಸ್ತೀನಿ. ಹೀಗೆ ನೀವೇ ಈ ಚಿತ್ರಗಳನ್ನು ಹೆಸರಿಸಬೇಕು. ರೆಡಿನಾ? ಓಕೆ. ಈ ಚಿತ್ರ ಯಾವುದು? ಸೂಪರ್. ಇದು ಗುಡ್. ಈ ಚಿತ್ರ ವೆರಿ ಗುಡ್. ವೆರಿ ಗುಡ್. ಸೂಪರ್. ಎಲ್ಲರೂ ಈ ಚಿತ್ರಗಳನ್ನು ಹೆಸರಿಸಿದ್ದೀರಿ ಅಂತೇಳಿ ಭಾವಿಸ್ತಾ ಮುಂದಿನದಾಗಿ ಈಗ 2ನೇ ಮೈಲಿಗಲ್ಲಿನಲ್ಲಿ ಬರುವಂತಹ 5 ಅಕ್ಷರಗಳನ್ನು ಒಂದೊಂದಾಗಿ ಕಲಿಯುತ್ತಾ ಹೋಗೋಣ. ಮೊದಲನೇ ಅಕ್ಷರ ಜ. 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 ಈಗ ಮುಂದಿನ ಅಕ್ಷರವನ್ನು ನೀವು ಹೇಳಿ. ಏನಿದು? ವೆರಿ ಗುಡ್. ಜ ನಂತರ ನಾನೀಗ ವ ಅಕ್ಷರವನ್ನು ಪರಿಚಯ ಮಾಡಿಕೊಡ್ತಾ ಇದ್ದೇನೆ. ಇದು ವ. ವ. ಇದೇನು ಹೇಳಿ? ವ. ವ. ವೆರಿ ಗುಡ್. ಸೂಪರ್. ಮುಂದಿನದಾಗಿ 3ನೇ ಅಕ್ಷರ ಮ. ಮ. ಈಗ ನೀವು ಹೇಳಿ. ವೆರಿ ಗುಡ್. ಮ. ಮ. ಈಗ ಅದರ ಮುಂದಿನ ಅಕ್ಷರ ಬ. ಇದು ಬ. ಬ. ಏನಂತ ಹೇಳಿ? ವೆರಿ ಗುಡ್. ಬ. ಇನ್ನು ಈ ಮೈಲಿಗೆಯನ್ನ ಕೊನೆಯ ಅಕ್ಷರ ನ. ನ. ಏನಿದು? ನ. ನ. ವೆರಿ ಗುಡ್. ನಮಗೆ ತುಂಬ ಧನ್ಯವಾದಗಳು. ಈ ಜ, ವ, ಮ, ಬ, ನ ಈ ಅಕ್ಷರಗಳನ್ನು ಒಂದೊಂದಾಗಿ ಕಲಿತಿದ್ದೀರಿ ಅಂತ ಭಾವಿಸ್ತಾ ಈ ಎಲ್ಲ ಅಕ್ಷರಗಳನ್ನು ಒಟ್ಟಿಗೆ ಕಲಿಯೋಣ. ನೋಡಿ, ಇಲ್ಲಿ ಬರುವಂತಹ
ಸ್ಕ್ರೀನ್ನಲ್ಲಿ ಕಾಣ್ತಾ ಇರುವ ಅಕ್ಷರಗಳು ಜ ವ ಮ ಬ ನ. ಈಗ ಮುಂದಿನ ಸಾಲನ್ನು ನೀವೇ ಹೇಳಿ. ವೆರಿ ಗುಡ್. ಈಗ ಮುಂದಿನ ಸಾಲಿನಲ್ಲಿ ಜ ವ ಮ ಬ ನ ಅಕ್ಷರಗಳನ್ನು ಹಿಂದಿನಿಂದ ಉಲ್ಟಾ ಬರೆಯಲಾಗಿದೆ. ಅಂದರೆ ನ ಬ ಮ ವ ಜ, ನ ಬ ಮ ವ ಜ. ಓಕೆ, ಮುಂದೆ ನೋಡಿ. ನ ಬ ಮ ವ ಜ. ಓಕೆ, ಈಗ ಮತ್ತೊಮ್ಮೆ ಚಿತ್ರಗಳನ್ನು ತೋರಿಸ್ತಾ ಇದ್ದೇವೆ. ಆ ಚಿತ್ರಗಳು ಪದಗಳ ಸಹಿತವಾದ ಚಿತ್ರ. ಅಲ್ಲಿ ಚಿತ್ರದ ಜೊತೆಗೆ ಪದಗಳನ್ನು ಕೊಡಲಾಗಿದೆ. ನಾವು ಕಲಿತಂತಹ ಜ ವ ಮ ಬ ನ ಈ 5 ಅಕ್ಷರಗಳಿಂದ ರಚನೆಗೊಂಡಂತಹ ಪದಗಳನ್ನು ಚಿತ್ರ ಸಹಿತ ಕೊಡಲಾಗಿದೆ. ಇದು ಜನ. ನೋಡಿ, ಅದರ ಕೆಳಗಡೆ ಜ ನ ಎಂದು ಬರೆಯಲಾಗಿದೆ. ಮುಂದೆ ನಗ, ನಗ. ಮರ, ಮರ. ಬಸವ, ಬಸವ. ಓಕೆ, ನೋಡಿ ಮತ್ತೊಮ್ಮೆ ಈ 4 ಚಿತ್ರಗಳನ್ನ ಪದಗಳ ಜೊತೆಗೆ ಓದೋಣ. ಜನ, ನಗ, ಮರ, ಬಸವ. ಈಗ ಪದಗಳನ್ನು ಓದಿ ನಂತರ ನಿಮ್ಮ ನೋಟ್ ಪುಸ್ತಕದಲ್ಲಿ ಇವುಗಳನ್ನು ನಕಲು ಮಾಡಿಕೊಳ್ಳಿ. ನೋಡಿ, ಇಲ್ಲಿ 2ನೆಯ ಮೈಲಿಗಲ್ಲಿರುವಂಥ ಜ ವ ಮ ಬ ನ ಈ 5 ಅಕ್ಷರಗಳು ಹಾಗೂ ಹಿಂದಿನ 1ನೇ ಮೈಲಿಗಲ್ಲಿರುವಂಥ ರ ಗ ಸ ದ ಅ. ಹಾಗಾದ್ರೆ ರ ಗ ಸ ದ ಅ ಜ ವ ಮ ಬ ನ ಈ 10 ಅಕ್ಷರಗಳಿಂದ ರಚಿಸಬಹುದಾದ ಸಾಕಷ್ಟು ಪದಗಳನ್ನು ಇಲ್ಲಿ ಸ್ಕ್ರೀನ್ನಲ್ಲಿ ತೋರಿಸ್ತಾ ಓದ್ತಾ ಹೋಗ್ತಾ ಇದ್ದೇನೆ. ಮೊದಲನೇ ಸಾಲಿನಲ್ಲಿರುವ ಜಗ, ಗಜ, ವರ, ಮಜ, ಮನ. ವನ, ನವ, ಭನ, ಬರ, ನಗ. ಈಗ 3 ಅಕ್ಷರಗಳ ಪದಗಳನ್ನು ನೋಡೋಣ. ನಗರ, ನಗರ. ಸಮರ, ಸಮರ. ದವಸ, ದವಸ. ನಮನ, ನಮನ. ಗಗನ, ವನಚ, ಜನರ, ಬಸವ. ಅಮರ, ಸದನ. ಈಗ 4 ಅಕ್ಷರಗಳ ಪದಗಳನ್ನು ನೋಡೋಣ. ಮದಗಜ, ಜನಮನ, ಅವಸರ, ಬರಬರ. ಓಕೆನಾ? ಈಗ ಮತ್ತೊಮ್ಮೆ ನನ್ನ ಜೊತೆಗೆ ನೀವು ಹೇಳಿ. ರೆಡಿ? ಜಗ, ಗಜ, ವರ, ಮಜ, ಮನ, ವನ, ನವ, ಬನ, ಬರ, ನಗ, ನಗರ, ಸಮರ, ದವಸ, ನಮನ, ಗಗನ, ವನಜ, ಜನರ, ಬಸವ, ಅಮರ, ಸದನ, ಮದಗಜ, ಜನಮನ, ಅವಸರ, ಬರಬರ. ಓಕೆನಾ? ಈಗ ಸ್ವಲ್ಪ ನಿಮಗೆ ಕಾಲಾವಕಾಶನ ಕೊಡ್ತೇನೆ ಓದಲಿಕ್ಕೆ. ನೀವು ಇನ್ನೊಮ್ಮೆ ಜೋರಾಗಿ ಗಟ್ಟಿ ಧ್ವನಿಯಲ್ಲಿ ಈ ಪದಗಳನ್ನು ಓದಿ. ಓಕೆ, ರೆಡಿ?
ಓಕೆ, ಎಲ್ಲರೂ ಈ ಪದಗಳನ್ನು ಓದಿದ್ದೀರಿ ಅಂತ ಭಾವಿಸ್ತಾ ಮುಂದಿನದಾಗಿ ಇಲ್ಲಿ ಚಿತ್ರಗಳನ್ನು ನೋಡುತ್ತಾ ಸರಳ ವಾಕ್ಯಗಳನ್ನು ಓದೋಣ. ವೆರಿ ಗುಡ್. ಇಲ್ಲೊಂದು ಚಿತ್ರ ಬಂತು. ಈ ಚಿತ್ರದಲ್ಲಿ ಒಂದು ನಗರದ ಜನ, ಇದು ನಗರದ ಜನ. ಇಲ್ಲಿ ಸರಳ ಪದಗಳ ವಾಕ್ಯದ ನೋಡಿ, ನಗರದ ಜನ. ಎರಡು ಪದಗಳ ಸೇರಿ ಒಂದು ಚಿಕ್ಕ ವಾಕ್ಯವಾಗಿದೆ. ಒಂದು ನಗರದ ಜನ. ಇಲ್ಲಿ ಎರಡನೆಯ ಚಿತ್ರದಲ್ಲಿ ಮರಗಳೇ, ಅಂದ್ರೆ ಇದು ವನ, ಕಾಡು, ಅರಣ್ಯ ಅಂತ ಕರಿತೀವಿ. ಇದನ್ನು ವನ ಎಂದು ಕರೀತೀವಿ. ವನದ ಮರ, ವನದ ಮರ. ಓಕೆ, ನೀವು ಓದೀಗ. ಓಕೆ, ನಗರದ ಜನ. ನೆಕ್ಸ್ಟ್ ವನದ ಮರ. ವೆರಿ ಗುಡ್. ಈಗ ಇಲ್ಲಿ ಕೆಲವೊಂದು ಚಿತ್ರಗಳನ್ನು ಕೊಡಲಾಗಿದೆ. ಚಿತ್ರಗಳಿಗೆ ಸರಿಯಾದ ಪದಗಳನ್ನು ಹೊಂದಿಸಿ ನಿಮ್ಮ ನೋಟ್ ಪುಸ್ತಕದಲ್ಲಿ ಬರೆಯಿರಿ. ಮೊದಲನೇ ಚಿತ್ರ ಜನ, ನಗರ, ಮರ, ಗಜ, ವನ, ನಗ, ಬಸವ, ಸದನ. ಇಲ್ಲಿ ಬಲಭಾಗದಲ್ಲಿರುವಂತಹ ಪದಗಳನ್ನು ನಿಮ್ಮ ನೋಟ್ ಪುಸ್ತಕದಲ್ಲಿ ಬರೆದುಕೊಂಡು ಅವನ್ನ ರೂಢಿ ಮಾಡಿ ಮತ್ತೊಮ್ಮೆ ಅವುಗಳನ್ನು ಓದಿ. ವನ, ಗಜ, ಜನ, ಮರ, ನಗರ, ಸದನ, ನಗ, ಬಸವ. ಈ ಚಿತ್ರಗಳನ್ನು ಹೊಂದಿಸಬೇಕಾಗತ್ತ. ನೋಡೋಣ.